ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೋಬೇಕು. ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡ್ಕೊಂಡು ನೋಡಿ, ಓಕೆನಾ. ಸ್ನೇಹಿತರೆ, ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ 14/3/2025 ಪ್ರಕಟಣೆಯನ್ನು ಮಾಡಿದರು, ಓಕೆನಾ. ಸೊ ಮುಂದಿನ ಒಂದು ಪ್ರಕ್ರಿಯೆ ಏನು ಅಂತ ಹೇಳಿ ಕೇಳ್ತಾ ಇದ್ರು ಭಾಳಷ್ಟು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಮತ್ತು ಪಾಲಕರು. ಸ್ನೇಹಿತರೆ, ಈಗ ಬರುವಂಥದ್ದು ಸೆಲೆಕ್ಷನ್ ಲಿಸ್ಟ್, ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ, ಓಕೆನಾ. ಅತಿ ಸಂಭವನೀಯ ದಿನಾಂಕ ಯಾವಾಗ ಆಗಿರ್ತದೆ ಅಂತಂದರೆ ಮೊದಲನೇ ರೌಂಡಿನ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಆಗ್ಬೋದು ಅಂತ ಅಂದರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ, ಓಕೆನಾ. ಸೊ ಇನ್ನೆಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನಂತಂದರೆ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿಬಿಟ್ಟು ಸೊ ಇಷ್ಟು ರ್ಯಾಂಕಿಂಗ್ ಇದೆ ಆಗುತ್ತೆ ಅಂತೇಳಿ. ಸೊ ಅವರ ಒಂದು ರ್ಯಾಂಕಿಂಗ್ ಆಧಾರಿತವಾಗಿ ಈ ಹಿಂದೆ ಆಯ್ಕೆಯಾದಂತಹ ರ್ಯಾಂಕಿಂಗ್ ಆಧಾರಿತವಾಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಬೆಂಗಳೂರು 3A 27 ರ್ಯಾಂಕಿಂಗ್ ಇದೆ ಅಂತೇಳಿ ತಿಳಿಸ್ತಿದ್ದಾರೆ. ಸೊ ಸ್ನೇಹಿತರೆ, ಸಿಗುತ್ತೆ ಅಂದರೆ ಇದು ಸೆಕೆಂಡ್ ರೌಂಡ್ ಇಲ್ಲ ಥರ್ಡ್ ರೌಂಡ್ ಆಗುವಂಥ ಚಾನ್ಸಸ್ ಇದೆ, ಓಕೆನಾ. ನೆಕ್ಸ್ಟ್ ಸರ್, ಬೆಳಗಾಂ ಡಿಸ್ಟ್ರಿಕ್ಟ್ ಬಾಯ್ 2A ಕಾಸ್ಟು 2151 ರ್ಯಾಂಕ್ 83 ಆಗಿದೆ ಸರ್. ಯಾವ ರೌಂಡ್ ಆಗುತ್ತೆ? ಪ್ರಥಮ ರೌಂಡಲ್ಲೇ ಸೆಲೆಕ್ಷನ್ ಆಗ್ಬೋದು. ಪ್ರಥಮ ಆಯ್ಕೆ ಪಟ್ಟಿ, ಓಕೆನಾ. ಪ್ರಥಮ ಆಯ್ಕೆ ಪಟ್ಟಿಯಲ್ಲಿ 83 ಅಲ್ವಾ, ಪ್ರಥಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುತ್ತೆ. ತದನಂತರದಲ್ಲಿ 60,613 ರ್ಯಾಂಕು 46 ಮಾರ್ಕ್ಸು ST ಬಿಜಾಪುರ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ವೇಟ್ ಮಾಡಬೇಕಾಗತ್ತೆ. ಏನಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, 4 ರೌಂಡು ಸರಿ ಬಿಟ್ಟಿದ್ದಾರೆ ಅಲ್ವಾ, 4 ರೌಂಡು ಸರಿ ಬಿಟ್ಟಿದ್ದಾರೆ. ಸೊ ಈ 4 ರೌಂಡ್ ಒಳಗೂ ಕೂಡ ನಿಮ್ಮ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಸೀಟ್ ಸಿಗೋಂಥ ಚಾನ್ಸಸ್ ಇದೆ. ಫಸ್ಟ್ ಲೀಸ್ಟಲ್ಲಿ ಸಿಕ್ಕಿಲ್ಲ, ನಮಗೆ ಸಿಗೋದಿಲ್ಲ ಅಂತ ಅಂದ್ಕೋಬೇಡಿ, ಓಕೆನಾ. ಫಸ್ಟ್ ಲೀಸ್ಟಲ್ಲಿ ಸಿಗುವಂತಹದ್ದು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಅತ್ಯುತ್ತಮ ರ್ಯಾಂಕನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾರೆ, ಓಕೆನಾ. 4 ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ನಂತರದಲ್ಲಿ ಬೀದರ್ ಜಿಲ್ಲೆ ಸರ್, ನಮ್ಮ ಹುಡುಗ 32 ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ನಂಬರ್ 1,30,000. ಡೌಟ್ ಇದೆ, ಯಾಕಂದರೆ ಆ ರ್ಯಾಂಕು ತುಂಬಾ ಆಯಿತು, ಡೌಟ್ ಇದೆ. ಬೈ ಚಾನ್ಸ್ ಲಕ್ ಅಂತ ಅಂದರೆ ಯಾರಾದರೂ ಈಗ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯನ್ನು ಬರೆದು ಅವ್ರು ಸೆಲೆಕ್ಷನ್ ಆಗಿ ಕೂಡ ಹೋಗಿಲ್ಲ ಅಂತಂದರೆ ಅದರ ಒಂದು ಹಿಂದಿನ ಅಂತ ಇರುವಂತಹ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಮಾಡ್ತಾರೆ, ಓಕೆನಾ. ಸೊ ವೇಟ್ ಮಾಡಿ, 4 ರೌಂಡ್ವರೆಗೂ ವೇಟ್ ಮಾಡಿ, ಓಕೆನಾ. ಸಿಗ್ಬೋದು, 4 ರೌಂಡ್ವರೆಗೂ ವೇಟ್ ಮಾಡಿ, ಓಕೆ. ದೆನ್ ಚಿತ್ರದುರ್ಗ 51 ಮಾರ್ಕ್ಸು 48,518, ಓಕೆನಾ. ಸೊ ಇದು ಸಲ ನೋಡಿದರೆ ರ್ಯಾಂಕಿಂಗ್ ಆಧಾರಿತವಾಗಿ ಥರ್ಡ್ ರೌಂಡಿಗೆ ಸೆಲೆಕ್ಷನ್ ಆಗಿದೆ, ಥರ್ಡ್ ರೌಂಡಿಗೆ ಸೆಲೆಕ್ಷನ್ ಆಗಿದೆ, ಓಕೆನಾ. ವೇಟ್ ಮಾಡಿ ನೀವು ಕೂಡ, ಥರ್ಡ್ ಇಲ್ಲ ಫೋರ್ತಲ್ಲೇ ಸೆಲೆಕ್ಷನ್ ಆಗುತ್ತೆ. ನಂತರದಲ್ಲಿ ಹಾಸನ್ 4,734 ರ್ಯಾಂಕು 3B ಫಿಮೇಲ್ ಅಂತ ಹೇಳಿದ್ರೆ ಸಿಗುತ್ತೆ ಮ್ಯಾಮ್. ನೆಕ್ಸ್ಟು 1,446 ರ್ಯಾಂಕು 3B ಕ್ಯಾಸ್ಟು ಬೆಳಗಾವಿ ಡಿಸ್ಟಿಕ್ ಸಿಗುತ್ತೆ ಮ್ಯಾಮ್, ಸೀಟ್ ಸಿಗುತ್ತೆ. ಸೆಕೆಂಡ್ ಇಲ್ಲ ಫಸ್ಟಲ್ಲಿ ಸಿಗುತ್ತೆ. ನಂತರದಲ್ಲಿ 1,449 ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ ಡಿಸ್ಟಿಕ್ ಅವರಿಗೆ ಸಿಗುತ್ತೆ 1,449 ರ್ಯಾಂಕ್ ಆದರೆ ಸಿಗುತ್ತೆ, ಓಕೆನಾ. 1,33,946 ರ್ಯಾಂಕು 1,33,946 ರ್ಯಾಂಕು ಸಿಗುತ್ತಾ ಮೈಸೂರು ಅಂತ ಹೇಳಿ ಕೇಳ್ತಾ ಇದ್ದಾರೆ, ಓಕೆ.
ಸಿಗುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ ಇದೆ. ಆದರೂ ಕೂಡ ಯಾರಾದರೂ ಈಗ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಈಗ ನವೋದಯ ಆಗಿರುತ್ತೆ, ಅವ್ರು ಹೋದರೆ ನಿಮಗೆ ಸೀಟ್ ಸಿಗೋಂಥ ಚಾನ್ಸಸ್ ಇದೆ. ನೀವು ಏನು ಮಾಡಬೇಕು, 4th ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಹಾವೇರಿ 44ನೇ ರ್ಯಾಂಕು, 69,131ನೇ ರ್ಯಾಂಕು, 2A ಕ್ಯಾಟಗರಿ ಬಾಯ್ಸ್ ಅಂತ ಕೇಳ್ತಿದ್ದಾರೆ. ಸಿಗುತ್ತೆ ಸರ್. 3rd ರೌಂಡ್ವರೆಗೂ ವೆಯ್ಟ್ ಮಾಡಬೇಕು. 3rd ರೌಂಡ್ ಎಲ್ಲ 4th ರೌಂಡ್ವರೆಗೂ ವೆಯ್ಟ್ ಮಾಡಬೇಕು. ಹೋದ ಸರಿ ಡಾಟಾ ನೋಡಿದರೆ. ಓಕೆನಾ. ಬಾಗಲಕೋಟೆ 72 OBC ಫಿಮೇಲು ಸೀಟ್ ಸಿಗುತ್ತೆ. 79 3B ಅಂತ ಕೇಳ್ತಾರೆ. ಬಾಗಲಕೋಟೆ ಸಿಗುತ್ತೆ. ಓಕೆ. ದೆನ್ 71 ಸಿಗುತ್ತೆ. 23,000 ರ್ಯಾಂಕ್ ಸಿಗುತ್ತೆ ಸರ್. 2nd ರೌಂಡ್ ಇಲ್ಲ 3rd ರೌಂಡ್ ವೆಯ್ಟ್ ಮಾಡಬೇಕು. ಓಕೆನಾ. ನಂತರದಲ್ಲಿ 67 3A ಫಿಮೇಲ್ ಅಂತ ಕೇಳಿದ್ರೆ ಸಿಗುತ್ತೆ ಸರ್. ಸೀಟ್ ಸಿಗುತ್ತೆ. ಓಕೆನಾ. ಸಿಗುತ್ತೆ. 11,710 ವಿಜಯಪುರ 2A ಕ್ಯಾಟಗರಿ 70 ಮಾರ್ಕ್ಸು. ಸೀಟ್ ಸಿಗುತ್ತೆ ಸರ್. ಸಿಗುತ್ತೆ 51 ಮಾರ್ಕ್ಸಿಗೆ. ಹೋದ ಸರಿ ಸಿಕ್ಕಿದೆ. 3rd ರೌಂಡ್ ಇಲ್ಲ 4th ರೌಂಡ್ ಸಿಗುತ್ತೆ. ಸ್ನೇಹಿತರೆ, ಮೊದಲನೇ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಾಡ್ತಾರೆ. ಓಕೆನಾ. ಸೊ ಇದು ನಾನು ಸಂಭವನೀಯವಾಗಿ ಹೇಳಿದ್ದೀನಿ. ಏನಂತಂದರೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರಲ್ವ ಅದರ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ನಿಮ್ಮ ಒಂದು ಮಾರ್ಕ್ಸ್ ಅನುಗುಣವಾಗಿ ಹೇಳಿದರೆ ಇದು ಸಂಭವನೀಯ ಆಗಿರುತ್ತೆ. ಓಕೆನಾ. ಇಲ್ಲಿ 60+, 70+, ಆಮೇಲೆ 80+, ಆಮೇಲೆ 90+, ಆಮೇಲೆ 50+, ಓಕೆನಾ, 45+. ಸೊ ಇದು ಒಂದು ಸೇಫರ್ ಝೋನ್. ಆಮೇಲೆ ಕ್ಯಾಟಗರಿ ಅನ್ವಯ 40+, 35+ ಇದ್ದವರಿಗೂ ಕೂಡ ಹೋದ ಸರಿ ಸಿಕ್ಕಿದೆ. ಆಮೇಲೆ 35+ ಇದ್ದವರಿಗೂ ಕೂಡ ಹೋದ ಸರಿ ಸಿಕ್ಕಿದೆ ಅಂತ ಅಂದರೆ ನೀವು ತಿಳ್ಕೊಳ್ಳಿ. ಓಕೆನಾ. ಸ್ಪೆಷಲ್ ಕ್ಯಾಟಗರಿ ಅನ್ವಯ ಅವರ ಕ್ಯಾಟಗರಿ ಎಲ್ಲ ಆಧಾರಿತವಾಗಿ ನೋಡಿಕೊಂಡು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.